ಅದೇ ರೀತಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಿಡಗಲ್ಲು ಅತಿಶಯ ಕ್ಷೇತ್ರಕ್ಕೆ ಶ್ರೀಗಳವರ ಮಂಗಳ ಪುರಪ್ರವೇಶ ಕೂಡ ನಡೆದು ಪರಮಪೂಜ್ಯ ಸ್ವಸ್ತಿ ಶ್ರೀಮದ್ ಅಭಿನವ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದಿನಾಂಕ 28/12/2025 ನಡೆದ ಈ ಕಾರ್ಯಕ್ರಮದಲ್ಲಿ 1008 ಭಗವಾನ್ ಶ್ರೀ ಕಷ್ಟಹರ ಪಾರ್ಶ್ವನಾಥ ಸ್ವಾಮಿ ಪಂಚಾಮೃತ ಅಭಿಷೇಕ ಸುಂದರವಾಗಿ ನಡೆದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ಎಲ್ಲ ಕಾರ್ಯಕ್ರಮಗಳ ದೃಶ್ಯಾವಳಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನೀವು ನೋಡಲಿದ್ದೀರಿ. ಚಿತ್ರಂ ವಿಭೋ ಕಥಮವಾಗ್ಮುಖವ್ರಂತಮೇವ ವಿಶ್ವಕ್ಪತತ್ಯ ವಿರಲಾಸುರ ಪುಷ್ಪವೃಷ್ಟಿಃ ತ್ವದ್ಗೋಚರೇ ಸುಮನಸಾಂ ಯದಿ ವಾ ಮುನೀಶಾ ಗಚ್ಚಂತಿ ನೂನಮಥಯೇವ ಹಿ ಬಂಧನಾನಿ. स्थाने गभीरहृदयोदधि सम्भवायाः पीयूषतां तव गिरः समुदीरयन्ति पीत्वा यतः परमसम्मदसङ्गभाजो भव्या व्रजन्ति तरसाप्यजरामरत्वम्. स्वामिन् सुदूरमवनम्य समुत्पतं तो मन्ये वदन्ति शुचयः सुरचामरौघः यस्मै नतिं विदधते मुनिपुङ्गवाया ते नूनमूर्ध्वगतयः खलु शुद्धभावाः. श्यामं गभीरगिरमुज्ज्वलहेमरत्ना सिंहासनस्थमिह भव्यशिखण्डिनस्त्वाम् आलोकयन्ति रभसेन नदन्तमुच्छैश्चामीकराद्रिशिरसि वनवाम्बुवाहम्. उद्गच्छता तव क्षितिद्युतिमण्डलेन लुप्तच्छदच्छ विरशोकतरुब्रभूव सान्निध्यतोऽपि यदि वा तव वीतरागा निरागतां व्रजति को न सचेतनोऽपि. भो भोः प्रमादमवधूय भजध्वमेना मागत्य निर्वृतिपुरीं प्रति सार्थवाहम्. ये तन्निवेदयति देव जगत्रयाय मन्येन दन्नभिनभः सुरदुन्दुभिस्ते. उद्योतितेषु भवता भुवनेषु नाथा तारान्वितो विधुरयं विहताधिकारः मुक्ताकलापकलितोल्लसितातपत्रा व्याजात्रिधाधृततनुध्रुवमभ्युपेतः. स्वेन प्रपूरितजगत्त्रयपिण्डितेन कान्तिप्रतापयशसामिव सञ्चयेन माणिक्यहेमरजतप्रविनिर्मितेन सालत्रयेण भगवन्नभितो विभासि. दिव्यस्रजोजिननमत्रिदशाधिपाना मृस्तुज्यरत्नरचितानपि मौलिबन्धान् पादौ श्रयन्ति भवतो यदि वा परत्र
त्वत्सङ्गमेषु मनसो न रमन्त एव। त्वं नाथ जन्म जलधेर्विपराघ्मुकोऽपि यत्तारयस्य सुमतो निजपुष्ठलग्नान्। युक्तं हि पार्थिवनिपस्य समस्तवैवा चित्रं विभो यदसि कर्म विपाकशून्यः। विश्वेश्वरोऽपि जनपालकदुर्गतस्त्वं किं वाक्षरप्रकृतिरप्यलिपिस्त्वमीश। अज्ञानमद्यपि सदैव कथं चिदेव ज्ञानं त्वयि स्फुरति विश्वविकासहेतुः। प्राग्भारसंवृतनभांसि रजांसि रोषाः दुःखापितानि कमठेन शठेन यानि। छायां पितैस्तव ननाथ हताहताशो ग्रस्तस्त्वमीभिरयमेव परं दुरात्मा। यद्गर्जदूर्जितघनौघमदभ्रभीमा भ्रश्यत्तडिन्मुसलमांसलघोरधारम्। दैत्येन मुक्तमथ दुस्तरवारिदध्रे तेनैव तस्य जिनदुस्तरवारिकृत्यम्। ध्वस्तोर्ध्वकेशविकृताकृतिमर्त्यमुण्डा प्रालम्बभृद्भयदवक्त्रविनिर्यदग्निः। प्रेतव्रजः प्रतिभವಂತಮಪಿ। ನೂತನ ಮಂದಿರ ಕಟ್ಟಿದರೆ ನಮ್ಮ ಮುಂದೆ ಇತಿಹಾಸಗಳು ಏನಾಗ್ತದೆ, ಕುಂಠಿತವಾಗ್ತಾ ಹೋಗ್ತದೆ. ಆದರೆ ಪ್ರಾಚೀನ ಮಂದಿರವನ್ನು ನಾವು ಉಳಿಸಿ ಈಗ 1,000 ವರ್ಷ ಆದಂತಹ ಮಂದಿರವನ್ನು ನಾವು ಸಂರಕ್ಷಣೆ ಮಾಡಿದರೆ ಅದು ಇನ್ನೂ 1,000 ವರ್ಷಕ್ಕೆ ಅದು ಬರ್ತದೆ. ಹಾಗೆ ಮುಂದಿನ ಭವಿಷ್ಯತ್ ಕಾಲದಲ್ಲಿ ನಮ್ಮ ಏನು ಪೀಳಿಗೆಯವರಿಗೆ ಅದು ಒಂದು ಮಾರ್ಗದರ್ಶನವಾಗ್ತದೆ. ಹಾಗೆ ಅವರಿಗೂ ಕೂಡ ಒಂದು ಇತಿಹಾಸ ತಿಳಿತದೆ. ನಮ್ಮ ಪೂರ್ವಜರು ಇಷ್ಟು ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಮಂದಿರವನ್ನು ಮಾಡಿಕೊಂಡು ಬಂದಿದ್ದರು ಅಂತಕ್ಕಂತಹ ಇತಿಹಾಸಗಳು ತಿಳಿತಾ ಹೋಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾಚೀನ ಮಂದಿರಗಳು, ಸ್ಮಾರಕಗಳು ಎಲ್ಲೇ ಸಿಕ್ಕಿದರೂ ಕೂಡ ಮೊದಲಿಗೆ ಅದರತ್ತ ಗಮನ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಯಾವುದೋ ಪಾಳು ಬಿದ್ದಿದೆ ಅಂಥೇಳಿ ನಿರ್ಲಕ್ಷ್ಯ ಮಾಡಿದರೆ ಏನಾಗ್ತದೆ, ಅದು ಹಾಗೆ ಹಾಳಾಗ್ತಾ ಹೋಗ್ತದೆ. ಎಲ್ಲ ಸಮಿತಿಯವರಿಗೆ, ಎಲ್ಲ ಭಕ್ತರಿಗೂ ಕೂಡ ಸಂತೋಷ ಉಂಟು ಮಾಡಿದೆ. ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಕಷ್ಟಹರ ಪಾರ್ಶ್ವನಾಥ ಸ್ವಾಮಿಯ ಭಕ್ತಿಯನ್ನು, ಪೂಜೆಯನ್ನು, ಶ್ರದ್ಧೆಯನ್ನು ಇದೇ ರೀತಿ ಮುಂದುವರಿಸಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ, ಮುಂದಿನ ವಾರ್ಷಿಕ ಪೂಜೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ಕರೆದು ತಂದು ಅವರ ಜೀವನವನ್ನು ಕಷ್ಟಹರ ಮಾಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮುಂದಿನ ಜೀವನ ಮಂಗಲಮಯವಾಗಿರಲಿ, ಸುಖಮಯ, ಸಂತೋಷಮಯ, ಧರ್ಮಮಯ, ಮೋಕ್ಷಮಯವಾಗಿರಲಿ ಅಂಥೇಳಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸಿ ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ಇಚ್ಛಾಮೆಗಳನ್ನು ಸಲ್ಲಿಸಿ ಮಾತಿಗೆ ವಿರಾಮವನ್ನು ಕೊಡ್ತೀವಿ. ಓಂ ನಮಃ. ಇದಕ್ಕೆ ನಮ್ಮ ರಂಗಸಮುದ್ರದಿಂದ ಮತ್ತು ಈ ಭಾಗದಲ್ಲಿ ನಿತ್ಯ ಭಗವಂತನ ಸೇವೆಯನ್ನು ನಿತ್ಯ ಅಭಿಷೇಕವನ್ನು ಮಾಡೋದರಲ್ಲಿ ನಮ್ಮ ಸ್ಥಾನಿಕ ಪಂಡಿತರು ಪದ್ಮಣ್ಣ ಏನು ಮಾಡ್ತಾರೆ, ಈಗ ನೀವು ಒಂದಿನ ಬಂದು ಯಾವಾಗ ಕಾರ್ಯಕ್ರಮ ಮುಗೀತದೆ, ನಾವು ಯಾವಾಗ ವಾಪಸ್ ಮನೆಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತೀರಿ. ಇಲ್ಲಿ ನಿಮಗೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಒಬ್ಬರನ್ನ ಬಿಟ್ಟು 4 ಜನ ಸಿಗ್ತಾರೆ. ಪಾಪ ಪದ್ಮಣ್ಣಂಗೆ ಯಾರೂ ಇಲ್ಲ. ಅಲ್ಲಿ ರಂಗಸಮುದ್ರದಿಂದ ಈಗ ರಸ್ತೆ ಹತ್ಕೊಂಡು ಬಂದ್ರಲ್ಲ, ಅವ್ರು ಹೀಗೆ ಬರೋದಲ್ಲ, ಹಿಂಗೆ ಬೆಟ್ಟ ಹತ್ತಿ ಬರ್ತಿದ್ರು. ಆಗ ರಸ್ತೆ ಇರಲಿಲ್ಲಂತೆ. ಬೆಟ್ಟ ಹತ್ತಿ ಬೆಟ್ಟ ಇಳಿದು ಅನಂತರ ಭಗವಂತನಿಗೆ ಅಭಿಷೇಕ ಮಾಡಿ ಹೋಗಬೇಕು.
ಕರಡಿ ಕಾಟ ಇತ್ತು ಅವ್ರಿಗೆ. ಕರಡಿ, ಚಿರತೆ, ಹಂದಿ ಬಹಳ ಕಾಟ ಕೊಡ್ತಾಯಿತ್ತು. ಅದು ಎಲ್ಲವನ್ನ ಲೆಕ್ಕಿಸದೆ ಪಾರ್ಶ್ವನಾಥ ಸ್ವಾಮಿಗೆ ನಾನು ಅಭಿಷೇಕ ಮಾಡಬೇಕು ಅಂತ ಆ ಮನುಷ್ಯ ಬರ್ತಾ ಇದ್ರಲ್ಲ, ಅವರ ಪೂಜಾ ಫಲವೇ ಇವತ್ತಿನ ಈ ಅಭಿವೃದ್ಧಿಗೆ ಕಾರಣ. ಇವತ್ತು ನಾವು ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಯಾರು? ಅವರ ನಿತ್ಯ ಪೂಜೆ, ಅವರ ಶ್ರದ್ಧೆಯಿಂದ ಭಗವಂತನ ಹಣೆ ಮೇಲೆ ಒಂದು ಗಿಂಡಿ ನೀರು ಹಾಕ್ತಾ ಇದ್ರಲ್ಲ, ಅದು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು.